ಡಿಪಾರ್ಟ್ಮೆಂಟ್ ಪಬ್ಲಿಸಿಟಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡ್ತೀವಿ ಸರ್, ಅದಕ್ಕೆ ಸಪರೇಟ್ ಸ್ಕೀಮ್ಸ್ ಇಲ್ಲ ಅಂತ ಹೇಳಿ. ಅಲ್ಲ ವಾಟ್ ಐಮ್ ಸೇಯಿಂಗ್ ಇಸ್ ನಾವು ಇವಾಗ ನಾವು ಎಲ್ಲೆಲ್ಲಿ ಕೆಸಿ ವ್ಯಾಲಿ ನೀರು ಬಂದಿದ್ವು ಅಲ್ಲೆಲ್ಲ ನೀವು ಟೊಮೆಟೊ ಬೆಳೀತಾ ಇಲ್ಲ, ಕರೆಕ್ಟ್ ಅದ? ಶ್ರೀನಿವಾಸಪುರದಲ್ಲೂ ಹಂಗೆ ಆಗಿದೆ. ಶ್ರೀನಿವಾಸಪುರದಲ್ಲಿ ಆಗ್ತಾ ಇರೋದು ಇವಾಗ ಏನು ದೋನ್ಪಲ್ಲಿ ರ್ಯಾಂಕ್ ಮಾಡು ಆ ಏರಿಯಾ ಮುಳುಬಾಗಿಲಲ್ಲಿ ಅಲ್ಲಲ್ಲ ಮುಳುಬಾಗಿಲಲ್ಲಿ ಯಾಕೆ ಬರ್ತಾ ಇದೆ ಟೊಮೆಟೊ ಬರ್ತಾ ಇದೆ ಅಂದ್ರೆ ಯಾಕೆ ಒಟ್ಟುಪಲ್ಲಿ ಕ್ಲಾಸಲ್ಲಿ ಒಳ್ಳೆ ಮಾರ್ಕೆಟ್ ನಡೀತಾ ಇದೆ ಅಂದ್ರೆ ಯಾಕಂದ್ರೆ ಕೆಸಿ ವ್ಯಾಲಿ ಇಲ್ಲ. ಕೋಲಾರ ಈ ಕಡೆ ಎಲ್ಲ ಯಾಕೆ ಟೊಮೆಟೊ ಬೆಳೀತಾ ಇದೆ ಅಂದ್ರೆ ದಟ್ ಇಸ್ ಒನ್ ಆಫ್ ದ ರೀಸನ್. ವಾಟರ್ ಕರೆಕ್ಟ್ ಆಗಿಲ್ಲ ಅಂತ, ಕೆಸಿ ವ್ಯಾಲಿ ನೀರು ಕರೆಕ್ಟ್ ಆಗಿಲ್ಲ ಅಂತ. ಅಟ್ಲೀಸ್ಟ್ ನಾವು ನೀವು ರೈತರು ಇದಾದ್ರೂ ಅಲ್ಲಿ ಹೆಂಗೋ ಗೌರ್ಮೆಂಟ್ ಅವರು ಟರ್ಸರಿ ಪ್ಲಾಂಟ್ ಮಾಡಕ್ ಹಿಡಿಯಿಲ್ಲ, ಆರ್ಗ್ಯಾನಿಕ್ ಫಾರ್ಮ್ ಇಳಿದಿಲ್ಲ. ಎಲ್ಲಿದ್ದೀರಾ? ಅಲ್ಲ ಎನಿ ಪ್ರೋಗ್ರೆಸ್ ಆನ್ ದ ಟರ್ಸರಿ ಪ್ಲಾಂಟ್ ಮಾಡ್ತಾ ಇದೆ. ಕೆಸಿ ವ್ಯಾಲಿ ನೀರು ಎಲ್ಲಿದೆಯೋ ಸರ್, ನೀವು ಅವತ್ತು ಹಾರ್ಟಿಕಲ್ಚರ್ ನೀವು ಬಂದಾಗ ನಿಮ್ಮ ಜೂನಿಯರ್ಸ್ ಯಾರೋ ಬಂದಿರಲ್ಲ, ಒಂದು ಬೋರ್ವೆಲ್ ನೀರು ಏನ್ ಇದಾಗಿದೆ ಕಂಟಾಮಿನೇಟೆಡ್ ಆಗಿದೆ ಅಂದ್ರು. ಬೋರ್ವೆಲ್ ನೀರು ಕಂಟಾಮಿನೇಟೆಡ್ ಆಗಿದೆ ಎಲ್ಲ ಸುತ್ತೂರಲ್ಲಿ ಹೇಳಿದ್ರು. ಕೆಸಿ ವ್ಯಾಲಿ ನೀರು ಅಲ್ಲಿದೆ ಆ ಕೆರೆಯಲ್ಲಿ. ಕಂಟಾಮಿನೇಟೆಡ್ ಇಸ್ ಬಿಕಾಸ್ ಆಫ್ ಬೋರ್ವೆಲ್ಸ್, ನಾಟ್ ಬಿಕಾಸ್ ಆಫ್ ಕೆಸಿ ವ್ಯಾಲಿ ನೀರು. ಅಂದ್ರೆ ಈ ನೀರು ಹಿಂದ ಮೇಲೆ ಅಲ್ಲ ಬೋರ್ವೆಲ್ ರೀಚಾರ್ಜ್ ಆಗೋದು. ಸೊ ಆಫ್ಟರ್ ಇಟ್ ಇಸ್ ಗಾನ್ 300-400 ಅಡಿ 500 ಅಡಿ ಹೋದ್ಮೇಲೆ ಆವಾಗಲೂ ಫಿಲ್ಟರ್ ಆಗಿ ಬೋರ್ವೆಲ್ ಅಲ್ಲಿ ಚೆಕ್ ಮಾಡಿದ ನೀರು ಮತ್ತೆ ಕಂಟಾಮಿನೇಟೆಡ್ ಆಗಿ ಬಂದಾಗ ಅಟ್ಲೀಸ್ಟ್ ಯು ಹ್ಯಾವ್ ಟು ರಿಪೋರ್ಟ್ ಟು ದ ದಿಸ್ ಒನ್ ಅಲ್ಲ, ನಿಮ್ಮ ಯಾರು ಅಫಿಷಿಯಲ್ಸ್ ಯಾರಿಗೆ ಹೇಳ್ಬೇಕು. ಕೆಸಿ ವ್ಯಾಲಿ ನೀರು ಚೆನ್ನಾಗಿದೆ ಅಂತ ಸರ್ಕಾರ ಹೇಳ್ತಾನೆ ಇದೆ, ರೈತರು ಇಲ್ಲಿ ಹಾಳಾಗ್ತಾ ಇದ್ದಾರೆ. ಪ್ರಾಬ್ಲಮ್ ಇದು ಆಗ್ತಾ ಇದೆ ಅಂತ ಇದಾದ್ರೂ ಅಟ್ಲೀಸ್ಟ್ ಏನಾದ್ರು ಇದೆ. ಇಲ್ಲ ಅಂದ್ರೆ ನಮ್ಗೆ ಹೇಳಿ, give us reports. We will only go and meet the chief minister. I tell her this is Indian Institute of Science ಮಾಡಿಸ್ತೀನಿ. ನೀವು ಯಾವಾಗ ನೀವು ಗೌರ್ಮೆಂಟ್ ಕೊಡುತ್ತೋ ಗೌರ್ಮೆಂಟ್ ವಿಲ್ ನಾಟ್ ಎಕ್ಸೆಪ್ಟ್, ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ನಾವು ಮಾಡ್ತಾರೆ ತಪ್ಪು ಅಂತ. ಇವಾಗ ಯಾಕೆ ಕೋಲಾರ ಜಿಲ್ಲೆ ಸುತ್ತಮುತ್ತ ಕೋಲಾರ ತಾಲೂಕಲ್ಲಿ ಪ್ರತಿ ಸಾರಿ ಸೆಷನ್ ನಾನು ಪಾಯಿಂಟ್ ಮಾತಾಡ್ತಾ ನೀವೇನಂತ ವರದಿ ಕೊಡ್ತಾ ಇದ್ದೀರಾ? ಈ ಕಡೆ ಅವರು ಕೃಷ್ಣ ಸರ್, ನಿಮ್ಮ ಆತ್ಮಸಾಕ್ಷಿ ನೀವು ನಾನು ಬೆಂಗಳೂರು ಕೂತಿದೀವಿ, ನನ್ನ ಮಕ್ಕಳು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಒಪ್ಕೊತೀವಿ. ಪ್ರತಿ ಸಾರಿ ಕೂಡ ನಾನು ಸೆಷನ್ ಮಾತಾಡ್ತಾ ಏನ್ ಉತ್ತರ ಕೊಟ್ಟಿದ್ದೀನಿ? ಪ್ರತಿ ಸೆಷನ್ ಪಾಯಿಂಟ್ ನಾನು ಮಾತಾಡಿದಾಗ ನೀವು ರಿಪೋರ್ಟ್ ಅಂತ ಕೊಡ್ತಿದ್ದೀನಿ. ಎಷ್ಟು ಟಿಎಂಸಿ ನೀರು ನಾನು ಬರ್ಬೇಕು ಕೋಲಾರ ಜಿಲ್ಲೆಗೆ, ಎಷ್ಟು ಬರ್ತಾ ಇದೆ? ಬೆಂಗಳೂರು ಯಾರು ಯೂಸ್ ಮಾಡ್ತಾ ಇಲ್ವಾ? ನನಗೆ ಹೇಳಿದ ಪಾಯಿಂಟ್ ಮಾತ್ರ ಉತ್ತರ ಕೊಡಿ. ಸುಮ್ಮನೆ ನೀವು ಡೈವರ್ಟ್ ಮಾಡಕ್ ಹೋಗ್ಬಿಡಿ, ನಾನು ಡೈವರ್ಟ್ ಮಾಡಕ್ ಹೋಗ್ಬಿಡಿ ನೀವು. ಓಕೆನಾ? ಎಷ್ಟು ಟಿಎಂಸಿ ನೀರು ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ಬರ್ಬೇಕು, ಎಷ್ಟು ಬರ್ತಾ ಇದೆ ಈಗ? ಸರ್ ಆಕ್ಚುಲಿ ನಮಗೆ ಬರ್ಬೇಕಾಗಿರೋದು 440 MLD ಬರ್ಬೇಕಾಯ್ತು ಸರ್. ಈಗ ಬರ್ತಾ ಇರೋದು 200 MLD ಬರ್ತಾ ಇದೆ ಸರ್. ಏಕೆ ಯಾರು ಬಾತ್ರೂಮ್ ಲೀಕ್ ಮಾಡ್ತಾರೆ? ಅದೇ ಇಲ್ಲ ಸರ್, ಅಲ್ಲಿ STPs ಅಪ್ಗ್ರೇಡೇಷನ್ ತಗೊಂಡಿರೋದ್ರಿಂದ ಫಿಲ್ಟರ್ ಆಗಿ ಬರ್ತಾ ಇರೋದು ಕ್ವಾಂಟಿಟಿನೇ ಕಡಿಮೆ ಸರ್. ಸುಳ್ಳು ಮಾಹಿತಿ ಕೊಟ್ಟು ಮನೆ ಹೋಗ್ಬೇಡಿ. ಹೋಗ್ಬೇಡಿ. ಬೆಂಗಳೂರು ಬೆಂಗಳೂರು ಹೊಸಕೋಟೆ ಮಧ್ಯದಲ್ಲಿ ಒಂದು ಟ್ಯಾಪ್ ಹೋಗ್ತಿದೆಯಲ್ಲ, ಟ್ಯಾಪ್ ಹೋಗ್ತೀವಿ. ಲಾಸ್ಟ್ ನಾನು ಕೋಲಾರ ಶಾಸಕರು ಮಾತಾಡಿದ್ವಿ ಮೀಟಿಂಗ್ ಅಲ್ಲಿ. ಓಕೆ, ಯಾವ ಉದ್ದೇಶದಿಂದ ಕೆಸಿ ವ್ಯಾಲಿ ಬಿಟ್ಟಿದ್ದೀರಿ ಹೊಸಕೋಟೆಗ? ಆಕ್ಚುಲಿ ಗವರ್ನಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು, ನೀವು ಗವರ್ನಮೆಂಟ್ ಅಲ್ವಾ ಅಂದ್ರೆ ನಾನು ಕೇಳಬೇಕು ಸರ್. ಇನಿಷಿಯಲಿ ಡಿಸ್ಕಷನ್ ಆಗಿತ್ತು ಸರ್ ಕ್ಯಾಬಿನೆಟ್ ಅಲ್ಲಿ. ಸರಿ, ಕೆಸಿ ವ್ಯಾಲಿ ಉದ್ದೇಶ ಏನು? ಕೋಲಾರ ಜಿಲ್ಲೆ ತಾನೆ? ಕೋಲಾರ ಜಿಲ್ಲೆ ಎಚ್ಎಲ್ ವ್ಯಾಲಿ, ಕೆಸಿ ವ್ಯಾಲಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಬರ್ತಾ ಇರ್ತಾರೆ. ಹೌದು ಸರ್, ಹೌದಾನೆ? ಅಟ್ಲೀಸ್ಟ್ ನಮ್ ಕೆರೆನೇ ತುಂಬಿಲ್ಲ, ಇದು ಮುಳುಬಾಗಿಲಿಗೆ ರೀಚ್ ಆಗಿಲ್ಲ. ಅದು ಮತ್ತೆ ಪೈಪ್ ಹೊಡೆದು ನೀವು ಹೊಸಕೋಟೆ ನೀರು ಬಿಡ್ತಿದ್ದೀರಿ, ಆನೇಕಲ್ ನೀರು ಬಿಡ್ತಿದ್ದೀರಿ. ಮತ್ತೆ ಕೆಸಿ ವ್ಯಾಲಿ ಅಂತ ಹೇಗೆ ಹೆಸರಿಡ್ತೀರಿ? ಆನೇಕಲ್ಗೆ ಆಕ್ಚುಲಿ ಕೆಸಿ ವ್ಯಾಲಿ ಅಂತ ಸರ್. ಆಕ್ಚುಲಿ ಆನೇಕಲ್ಗೆ ಹೋಗ್ತಿರೋ ಸೀರೀಸ್ ಬೇರೆ ಸರ್, ನಮ್ಮ ಕೆಸಿ ವ್ಯಾಲಿನೇ ಸರ್. ಕಟ್ ಆದ್ರೆ ಬೇಗ ಇಟ್ಬಿಟ್ಟು ಬರ್ರಪ್ಪ. ನಿಮ್ಮ ವರದಿ ಪ್ರಕಾರ ನಾವು 46 ಟಿಎಂಸಿ ನೀರು ಬರಬೇಕು ಅಂತ ವರದಿ ಕೊಟ್ಟಿದ್ರಿ. ಈಗ ಬರ್ತಾ ಇರೋದು 220 ಟಿಎಂಸಿ, 200 ಚಿಲ್ಲರೆ ಬರ್ತಾ ಇದೆ. MLD ಬರ್ತಾ ಇದೆ. ಮಿಕ್ಕಿನ ವಾಟರ್ ಯಾಕೆ ಬರ್ತಾ ಇಲ್ಲ? ಯಾಕೆ ತುಂಬ್ತಾ ಇಲ್ಲ? ಸರ್ ಅದೇ ಆಕ್ಚುಲಿ ಅಲ್ಲಿ ವೆಕ್ಟರ್ ಕರೆಕ್ಟ್ ಸರ್, ಹೊಸಕೋಟೆ ಹತ್ರ ನೀರು ಹೋಗ್ತಾ ಇದೆ ಸರ್, ಬಟ್ ಅಲ್ಲಿ 30 MLD ಹೋಗ್ತಾ ಇದೆ ಸರ್. ಏನಕ್ಕೆ ಹೋಗ್ತಿದೆ ಸರ್? ಅದು ಗವರ್ನಮೆಂಟ್ ಅಲ್ಲಿ ಪಾಲಿಸಿ ಮಾಡಿ ಅಲ್ಲಿ ಬಿಡಬೇಕು ಅಂತ ಹೇಳಿ. ಆರ್ಡರ್ ಕಾಪಿ ಇದೆ ಗವರ್ನಮೆಂಟ್ ಇಂದ? ಇಲ್ಲ ಸರ್, ಕೊಡಿ ಸರ್ ಕೊಡ್ತೀನಿ. ಮತ್ತೆ ಮಾತಾಡಿ, ಇಲ್ಲೇ ಕೊಡ್ರಿ ಸಭೆಯಲ್ಲಿ. ಜೀವ ತೆಗೆದು ಆರ್ಡರ್ ಕಾಪಿ ಕೊಡ್ರಿ ಸರ್. ಅವ್ರಿಗೆ ಕೆಸಿ ವ್ಯಾಲಿ ಅವರು
ಸೊ ನಿಮಗೆ ಏನಾದ್ರು ಹೊಸಕೋಟೆ ನೀರು ಕೊಡ್ಬೇಕಂತ ಜೀವ ಆಗಿದ್ರೆ ಆದ್ರೆ ನಮ್ಗೆ ಕೊಡಿಸಿ. ಡಿಸಿಷನ್ ತಗೊಂಡಿದೆ ಸರ್ ಆಕ್ಚುಲಿ. ಡಿಸಿಷನ್ ತಗೊಂಡ್ರೆ ಅದು ಆಗಿರ್ಬೇಕು, ಅನುಮೋದನೆ ಆಗಿರ್ಬೇಕಲ್ಲ. ಆಗಿದೆ ಸರ್. ಅನುಮೋದನೆ ಕಂತು ತೋರಿಸಿದ್ದಾರೆ. ಕೊಡ್ತೀನಿ ಸರ್ ನಾನು. ಎಷ್ಟು ದಿವಸ ಆಯ್ತು ಶಾಸಕರ ಕೇಳಿ ನಾವು? ಕೊಡಿ, ಕಾಪಿ ಕೊಡಿ. ಅಂಡ್ ಮೋರ್ ಸರ್ ಈ ಮುಳಬಾಗಲ್ ನೀರು ಬಿಡ್ಬೇಕು ಅಂತ ಹೇಳಿ ನಾನು ಈಗ ಬೇರೆ ಕಡೆ ಎಲ್ಲ ಪಂಪಿಂಗ್ ಮಾಡ್ತಾ ಇದ್ದಾರೆ. ವೆರಿ ಸೀರಿಯಸ್. ನಾವೀಗ ಫಸ್ಟ್ ಈಗ ಟೋಟಲ್ ನೀರನ್ನ ಈ ಮುಳಬಾಗಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಬೇರೆ ಕಡೆ ಎಲ್ಲ ಡೈವರ್ಟ್ ಆಗಿರೋದನ್ನ ಸ್ಟಾಪ್ ಮಾಡಿ ಓನ್ಲಿ ಈ ಸೀರೀಸ್ ಮಾತ್ರ ಬಿಟ್ಟಿದ್ದಾರೆ. ನೀವು ಮುದವಾಡಿ ರೀಚ್ ಆಗಿದೆ ಸರ್ ನೀರೀಗ. ಮುದವಾಡಿ ನೀರು ಬಿಟ್ಟರೆ ಚಿಲ್ಲಪ್ಪಲ್ಲಿ ಇವರು ಕೃಷ್ಣ ಬಂದಿಲ್ವಾ? ಬಂದಿದೆ ಸರ್. ಅವರು ಗೊತ್ತು ಇನ್ನೋಸ್ ಸಬ್ಜೆಕ್ಟ್ ಮ್ಯಾಟರ್ ವೆರಿ ವೆಲ್. ಅಲ್ಲಿ ಇವಾಗ ನಮ್ಮ ಮುದುವಾಡಿ ಟ್ಯಾಂಕ್ ಇಂದ ಮುದುವಾಡಿ ಟ್ಯಾಂಕ್ ಫಿಲ್ ಆಗಿದೆ. ಇವಾಗ ಕರೆಂಟ್ ಕೊಡಿಸಿದ್ದೇವೆ. ಕೃಷ್ಣ ಅವರೇ ಇಲ್ಲ ಒಂದಿಲ್ಲ. ಬಂದಿಲ್ವಾ? ಕೃಷ್ಣ ಬಂದಿಲ್ಲ. ಎಲೆಕ್ಟ್ರಿಸಿಟಿ ಲೈನ್ ಚಾರ್ಜ್ ಆಗ್ತಾ ಇದೆ. ವೆಂಕಟೇಶ್ ಬಂದಿರ್ಬೇಕು ಇಲ್ಲಿ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 9445522230 ಅಥವಾ 9481618444.